ವರ್ಷದಲ್ಲಿ ಕೇವಲ 28 ದಿನಗಳು ಓಪನ್ ಇರುವಂಥ ಈ ದೇವಸ್ಥಾನಕ್ಕೆ ಗೋಡೆಗಳಿಲ್ಲ, ಬಾಗಿಲಿಲ್ಲ, ಕಿಟಕಿ ಇಲ್ಲ, ಮೇಲ್ಛಾವಣಿನೂ ಇಲ್ಲ. ಪ್ರಕೃತಿಯ ಮಡಿಲಲ್ಲಿ ಮಲಗಿರುವಂತಹ ಒಂದು ಅದ್ಭುತವಾದ ದೇವಸ್ಥಾನ ಇದು. ಇದನ್ನು ರೀಚ್ ಮಾಡೋದಕ್ಕೆ ನೀರಲ್ಲೇ ನಡ್ಕೊಂಡು ಹೋಗಬೇಕು, ವಾಪಸ್ ಬರ್ತಾ ನೀರಲ್ಲೇ ನಡ್ಕೊಂಡು ಬರಬೇಕು. ಆನೆಗಳೆಲ್ಲ ಇರುತ್ತೆ. ಈ ರೀತಿ ಎಕ್ಸ್ಪ್ಲನೇಷನ್ ಕೇಳಿದ ಮೇಲೆ ಒಂದು ಸಲ ನೋಡೋಣ ಅಂತ ನನಗೂ ತುಂಬ ಆಸೆ ಆಯಿತು. ಹಾಗಾಗಿ ಜೂನ್ ಮಂತಿನ ಆರಂಭದಲ್ಲಿ ನಾನು ಇಲ್ಲಿಗೆ ಹೋಗಿದ್ದು. ವೆಲ್ಕಮ್ ಟು ಕೊಟ್ಟಿಯೂರು ಶ್ರೀ ಮಹಾದೇವ ದೇವಸ್ಥಾನ. ಇದೇ ಸ್ಥಳದಲ್ಲಿ ದಕ್ಷ ಮಹಾರಾಜ ಯಜ್ಞ ಮಾಡಿದ್ದು. ಆ ಸ್ಥಳಕ್ಕೆ ಸತಿದೇವಿ ಬಂದು ಅವಳನ್ನು ಕಾಣಲು ಸಲುವಾಗಿ ಶಿವ ಕೂಡ ಬರ್ತಾನೆ. ಶಿವನನ್ನು ಎಲ್ಲರ ಮುಂದೆ ಅವಮಾನ ಮಾಡಲಾಗುತ್ತೆ. ಇದರಿಂದ ಮನನೊಂದ ಸತಿದೇವಿ ಅಲ್ಲೇ ಬೆಂಕಿಗೆ ಆಹುತಿಯಾಗ್ಬಿಡ್ತಾಳೆ. ಶಿವ ಕೋಪಗೊಂಡು ಅಲ್ಲಿಂದ ಹೊರಟೋಗಿ ವೀರಭದ್ರನನ್ನು ಕಳಿಸಿ ದಕ್ಷ ಮಹಾರಾಜನ ಯಜ್ಞವನ್ನೆಲ್ಲ ಹಾಳು ಮಾಡ್ತಾನೆ. ನಂತರ ಎಲ್ಲ ದೇವತೆಗಳು ಪ್ರಾರ್ಥಿಸಿ ಶಿವ ಶಾಂತನಾಗ್ತಾನೆ. ಈ ಕಥೆಯನ್ನು ಈ ಸ್ಥಳದ ಹಿನ್ನೆಲೆ ಅಂತ ಹೇಳ್ತಾರೆ. ಈ ಸ್ಥಳ ನೋಡೋಕ್ಕೆ ಎಷ್ಟು ಸೊಗಸಾಗಿದೆ ಅಂತಂದರೆ ಸುತ್ತಮುತ್ತ ಎಲ್ಲ ಬೆಟ್ಟಗಳು, ಮಧ್ಯದಲ್ಲಿ ನೀರು ತುಂಬಿರುವಂಥ ಈ ಪ್ರದೇಶ. ದೇವಸ್ಥಾನದ ಥರ ಕಾಣಿಸೋದಿಲ್ಲ. ಮಾರ್ಬಲ್ಸ್ ಆಗಲಿ ಅಥವಾ ಈ ಗೋಪುರಗಳಾಗಲಿ, ದೊಡ್ಡ ದೊಡ್ಡ ವಿಗ್ರಹಗಳಾಗಲಿ ಅಂಥದ್ದೆಲ್ಲ ಏನೂ ಇಲ್ಲ. ಬರೀ ಒಂದು ಗುಡಿಸಲಿನ ಥರ ಇದೆ, ಹೊರಗೆ ಒಂದು ಲಿಂಗ ಇದೆ ಅಷ್ಟೇ. ವರ್ಷದಲ್ಲಿ 28 ದಿವಸ ಮಾತ್ರ ಓಪನ್ ಇರುತ್ತೆ. ದಿನಾಂಕ ಹೆಚ್ಚು ಕಡಿಮೆ ಆಗುತ್ತೆ. ಆದರೆ ಮೇ ಮತ್ತು ಜೂನ್ ಈ ನಡುವೆ ಬರೋಂಥ ಸಮಯದಲ್ಲಿ 28 ದಿನಗಳು ಓಪನ್ ಇರುತ್ತೆ ಈ ದೇವಸ್ಥಾನ. ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಿನ್ನರ ಲೋಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.